ತಮಿಳುನಾಡಿನಲ್ಲಿ ಇವತ್ತು ನೋಡಿದ್ರೆ ಪ್ರಮಾಣ ವಚನ ಸ್ವೀಕಾರ ಆಗಬೇಕಿತ್ತು. 50:50 ಸರ್ಕಾರ ಮಾಡೋಣ ಎಂದು ಎಐಡಿಎಂಕೆ ಆಫರ್. ಮೊದಲಿಗೆ ನಾವೇ ಸಿಎಂ ಎಂದ ಅಣ್ಣಾ ಡಿಎಂಕೆ. ಆಫರ್ ಇಷ್ಟವಾಗದೆ ಸಭೆಯಿಂದ ಎದ್ದು ಬಂದ ಡಿಎಂಕೆ. ಈ ಮೈತ್ರಿ ಸಾಧ್ಯತೆಯೇ ವದಂತಿ ಎಂದ ಡಿಎಂಕೆ. ನಾವು ವಿಪಕ್ಷದಲ್ಲಿ ಕೂರುತ್ತೇವೆ ಎಂದಿದ್ದಂತೆ ಡಿಎಂಕೆ. ಉದಯನಿಧಿಗೆ ಡಿಸಿಎಂ ಆಫರ್ ಕೊಟ್ಟ ಡಿಎಂಕೆ. ಸರ್ಕಾರ ಮಾಡೋಣ, 50-50 ಸರ್ಕಾರ ಮಾಡೋಣ. ಮೊದಲಿಗೆ ಇರೋಂಥದ್ದು ಈಗ ಸರ್ಕಾರ ಮಾಡೋಣ ಎಂದು ಎಐಡಿಎಂಕೆ ಆಫರ್ ಒಂದ್ ಕಡೆ. ಸೊ ಇವೆಲ್ಲವನ್ನು ಕೂಡ ಗಮನಿಸಬೇಕು. ಬಟ್ ಇಲ್ಲಿ ಆಗ್ತಾ ಇರುವಂತ ಸಿಚುವೇಶನ್ ಏನಾಗ್ತಾ ಇದೆ? ಆಫರ್ ಇಷ್ಟವಾಗದ ಸಭೆಯಿಂದ ಡಿಎಂಕೆ ಎದ್ದು ಹೋಗಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಡಿಎಂಕೆ ಹೇಳ್ತಾ ಇರುವಂತದ್ದೇನು? ಈಗ ಆಗ್ಲೇ ನಾವು ಹೇಳಿದ್ವಿ ಅಂಕಿ ಸಂಖ್ಯೆಗಳನ್ನ. ಟಿವಿಕೆ 108 ಸ್ಥಾನಗಳನ್ನು ತೆಗೆದುಕೊಂಡಿದೆ, ಕಾಂಗ್ರೆಸ್ 5, ಅದರ್ಸ್ 6, ಒಟ್ಟು 119 ಆಗುತ್ತೆ. ಇಲ್ಲಿ ಇದೀಗ ನೋಡಿ, ಒಟ್ಟಾರೆ ತಮಿಳುನಾಡಿನಲ್ಲಿ ಇರುವಂತಹ ಕ್ಷೇತ್ರಗಳೆಷ್ಟು? 234. 234 ಮ್ಯಾಜಿಕ್ ನಂಬರ್ ಏನು? 118. 118 ಮ್ಯಾಜಿಕ್ ನಂಬರು ಅಂತ ಅಂದ್ರೆ 118 ಸ್ಥಾನಗಳು ಟಿವಿಕೆಗೆ ಬೇಕು. ಅಧಿಕಾರವನ್ನ ಸಿಎಂ ಆಗಬೇಕು, ಸರ್ಕಾರ ರಚನೆ ಮಾಡಬೇಕು ಅಂತ. ಈಗ ಸಾಧ್ಯತೆ ಯಾವ ರೀತಿಯಾಗಿದೆ? ಟಿವಿಕೆ ಮುಂದಿರುವಂತಹ ಆಪ್ಷನ್ಸ್ಗಳು ಹೇಗೆ, ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನ ನೋಡೋದಾದ್ರೆ ಸಾಧ್ಯತೆ ಒಂದು ಯಾವ ರೀತಿಯಾದಂಥ ಆಪ್ಷನ್ ಒಂದಿದೆ. ಟಿವಿಕೆ 108 ಸ್ಥಾನ, ಕಾಂಗ್ರೆಸ್ ಅಲ್ಲಿ 5 ಇದೆ, ಅದರ್ಸ್ ಅಲ್ಲಿ 6 ಇದೆ. ಒಟ್ಟು ಎಷ್ಟಾಗುತ್ತೆ? 119 ಆಗುತ್ತೆ. 119 ಸ್ಥಾನಗಳು. ಇಲ್ಲಿ ಇತರರು ಅಲ್ಲಿ ಸಪೋರ್ಟ್ ಅನ್ನ ಮಾಡಿದ್ರೆ ಅಂದ್ರೆ ಹೇಳ್ತಾ ಇದ್ದಾವೆ, ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಕಾಂಗ್ರೆಸ್ಸಿಗಾಗಲೇ 5 ಜನರ ಬೆಂಬಲ ಓಕೆ, ಅದು ಸೂಚಿಸಿದೆ. ಬಟ್ ಅದರ್ಸ್ ಪಕ್ಷಗಳಿಂದ ಪಿಎಂಕೆ ಇದೆ, ಇನ್ನು ಹಲವಾರು ಇದಾವೆ ಪಕ್ಷಗಳು, ಅದರಿಂದ ಬೆಂಬಲ ಆಗ್ಬೇಕಲ್ವಾ? ಇನ್ನು ಸಾಧ್ಯತೆ ಎರಡನೆಯ ಆಪ್ಷನ್ ಏನು? ಟಿವಿಕೆ 108, ಎಐಎಡಿಎಂಕೆ 47 ಇದೆ, ಕಾಂಗ್ರೆಸ್ 5, ಒಟ್ಟು ಎಷ್ಟಾಗುತ್ತೆ? 160 ಆಗುತ್ತೆ. ಬಟ್ ಎಐಎಡಿಎಂಕೆ ಅಲ್ಲಿ ಪೈಪೋಟಿ ಅವರಲ್ಲೇ ಪಳನಿಸ್ವಾಮಿ ಒಂದ್ ಕಡೆ, ಅಣ್ಣಾ ಡಿಎಂಕೆ ಒಂದ್ ಕಡೆ. ಈಗಾಗಲೇ ಅಲ್ಲಿ ನಡೀತಾ ಇದೆ, ಅಂದ್ರೆ ಪೈಪೋಟಿಗಳು ನಡೀತಾ ಇರುವಂತದ್ದು ಅವ್ರ ಮಧ್ಯೆನೆ. ಒಂದ್ ಕಡೆ ಪಳನಿಸ್ವಾಮಿ ಬೆಂಬಲವನ್ನ ಸೂಚಿಸೋದು ಬೇಡ ಅನ್ನುವಂತ ಒಂದು ಆಪ್ಷನ್. ಯಾಕಂತ ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ಯಾವುದೇ ರೀತಿಯಾಗಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ, ನಾವು ಮುಂದಿನ ಬಾರಿ ನಾವು ಇದೇ ರೀತಿಯಾಗಿ ಸರ್ಕಾರ ನಾವು ಹೇಗೆ ಮುನ್ನೆಲೆಗೆ ತೆಗೆದುಕೊಂಡು ಬರ್ಬೇಕಲ್ವಾ, ಅಲ್ಲಿ ಫೈಟ್ ಮಾಡೋಣ ಅಂತ ಹೇಳುತ್ತೆ. ಇಲ್ಲಿ ಭಿನ್ನಾಭಿಪ್ರಾಯಗಳಿದಾವೆ. ಇಲ್ಲಿ ಸಾಧ್ಯತೆ ಮೂರನೇ ಆಪ್ಷನ್ ಏನು? ಈ ಮೂರನೇ ಸಾಧ್ಯತೆ ಯಾವ ರೀತಿಯಾಗಿದೆ? ಡಿಎಂಕೆ 59, ಎಐಎಡಿಎಂಕೆ 47, ಅದರ್ಸ್ 14, ಒಟ್ಟು 120 ಆಗುತ್ತೆ. ಒಂದು ವೇಳೆ ಏನಾದರೂ ಇವರುಗಳು ಪ್ಲಾನ್ ಮಾಡ್ಕೊಂಡು ಏನಾದರೂ ಸರ್ಕಾರ ರಚನೆ ಮಾಡ್ಕೊಂಡ್ಬಿಟ್ರೆ 120 ಆಗುತ್ತೆ. ವಿಜಯ್ ಒಂದ್ ಕಡೆ ಲೇಟ್ ಮಾಡ್ತಾ ಇದ್ದಾರೆ, ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಅಲ್ಲಿ ಗೊಂದಲ ಆಗ್ತಾ ಇದೆ. ಈಗ ಬೇರೆ ಪಕ್ಷದವರು ಅಲ್ಲಿ ಬರ್ತಾರೆ ಅಂತ ಅಂದಾಗ ಬೇರೆ ಪಕ್ಷದವರ ಬೇಡಿಕೆಗಳು ಹಲವಾರು ಇರುತ್ತೆ. ಈಗಾಗಲೇ ಕಾಂಗ್ರೆಸ್ ಏನು 2 ಮಂತ್ರಿಗಿರಿಯನ್ನ ಕೇಳ್ಕೊಂಡಿರುವಂಥದ್ದು, 2 ಮಂತ್ರಿ ಸ್ಥಾನ ಬೇಕು ಅಂತ. ಹೀಗೆ ಆಯಾ ಪಕ್ಷದ ಬೇಡಿಕೆಗಳು ಹಲವಾರು ಇರುತ್ತೆ. ಇದನ್ನೆಲ್ಲವನ್ನ ಕೂಡ ನಿಭಾಯಿಸ್ಕೋಬೇಕಲ್ವಾ? ಸೊ ಈ ರೀತಿಯಾದಂಥ ಗೊಂದಲ ವಿಜಯ್ ಮುಂದೆ ಇದೆ. ಸಾಧ್ಯತೆಗಳನ್ನ ನಾವು ನೋಡಿದ್ವಿ, ಯಾವ್ಯಾವ ರೀತಿಯಾದಂಥ ಆಪ್ಷನ್ಸ್ಗಳಿದಾವೆ ಅಂತ. ಈ ಆಪ್ಷನ್ಸ್ಗಳಲ್ಲಿ ವಿಜಯ್ಗೆ ಸರ್ಕಾರ ಈಗ ಮೊದಲನೇ ಬಾರಿ ಒಂದು ಅನುಭವ. ಇದು ಈಗಾಗಲೇ ರಾಜಕೀಯ ಅನುಭವ ಕಮ್ಮಿ, ಬಟ್ ಸಿನಿಮಾ ಮಾಡಿದಷ್ಟು ಈಸಿ ಅಲ್ಲ ರಾಜಕೀಯದ ರಚನೆ ಮಾಡುವಂಥದ್ದು. ಹೀಗಾಗಿ ಇವೆಲ್ಲ ಸಾಧ್ಯತೆಗಳಿರುವಂಥದ್ದು. ಬಟ್ ವಿಜಯ್ ಅವರ ನಿಲುವು ಏನಿರುತ್ತೆ ಅನ್ನುವಂತೆ ಇಲ್ಲಿ ಪ್ರಶ್ನಾರ್ಹ.